ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮ್ಮ ಪರಿವಾರದ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಚಾನಲ್ನ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ. ಇಡೀ ವಾರದಲ್ಲಿ ಈ ಒಂದು ದಿವಸ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ, ಹಾಗೆ ಖುಷಿಯಾದ ವಾತಾವರಣ, ಸಂತೋಷದ ವಾತಾವರಣ ತುಂಬಿರುತ್ತೆ. ಯಾಕಂತ ಹೇಳಿದರೆ ವಾರ ಇಡೀ ದುಡ್ದಾಗ ವಾರಕ್ಕೆ ಒಂದು ದಿವಸ ಪೇಮೆಂಟ್ ಆಗುತ್ತೆ. ಅದು ಬುಧವಾರ ಪೇಮೆಂಟ್ ಆಗುತ್ತೆ ನಮ್ಮ ಮನೆಯವರಿಗೆ. ಮತ್ತು ನಮ್ಮೂರಿನಲ್ಲಿ ವಾರದ ಸಂತೆ ಕೂಡ ಬುಧವಾರ ದಿವಸನೇ ಆಗತ್ತೆ. ಹಾಗಾಗಿ ಪೇಮೆಂಟ್ ತೊಗೊಂಡು ಸಂತೆ ಮಾಡ್ಕೊಂಡು ಬರ್ತಾರೆ. ಸಂತೆಗೆ ಹೋಗೋಕ್ಕೆ ಮೊದಲೇ ಮಕ್ಕಳು ಏನೇನು ಬೇಕು ಅವ್ರದ್ದೆಲ್ಲ ಲಿಸ್ಟ್ಗಳನ್ನ ಹೇಳ್ಬಿಟ್ಟಿರ್ತಾರೆ. ಇವತ್ತಿಂಥ ತಿಂಡಿ ತಿನ್ನಬೇಕು, ನಮಗಿಂಥದ್ದು ಬೇಕು ಅಂತ ಹೇಳಿಬಿಟ್ಟು. ಹಾಗೆ ಸಂತೆಯಿಂದ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಇವತ್ತು ನಮ್ಮ ಮನೆಯವರು ಸಂತೆಗೆ ಹೋಗಿ ಚಿಕನ್ ತೊಗೊಂಡು ಬಂದಿದ್ದರು. ಮಕ್ಕಳ ಹತ್ರ ಏನು ಮಾಡಬೇಕು ಅಂತ ಕೇಳಿದಾಗ ಎಲ್ಲರೂ ತುಂಬ ಆಸೆ ಪಟ್ಟು ಕೇಳಿದ್ದೆ ಬಿರಿಯಾನಿ ಮಾಡಿ ಕೊಡಿ ಅಂಥೇಳಿ. ಬಿರಿಯಾನಿ ಮಾಡೋ ಶೆಫು ನಮ್ಮ ಮನೇಲಿ ಇವತ್ತು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಯಾವುದೇ ಒಂದು ಅಡುಗೆ ಚಿಕನ್, ಮಟನ್ ಏನೇ ಒಂದು ತಂದ್ರೂ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ನಮ್ಮಮ್ಮ ಹಾಗೆ ನಮ್ಮ ಮನೆಯವರಿಬ್ಬರು ಸೇರ್ಕೊಂಡು ಮಾಡ್ತಾರೆ. ಇವತ್ತು ನಮ್ಮಮ್ಮ ತುಂಬ ಚೆನ್ನಾಗಿರುವಂಥ ಬಿರಿಯಾನಿ ಮಾಡಿದರು. ನಾವು ಆಚೆ ಎಲ್ಲೂ ತಿನ್ನಕ್ಕೆ ಹೋಗಲ್ಲ, ಹೋಟ್ಲು ಆ ಥರ. ಅಕಸ್ಮಾತ್ ಎಲ್ಲಾದರೆ ಟ್ರಾವೆಲ್ ಮಾಡಬೇಕು, ತಿನ್ನಬೇಕು ಅಂತ ಅವಶ್ಯಕತೆ ಇದ್ದರೆ ಮಾತ್ರ ತಿಂತೀವಿ. ಆದರೆ ಹೊಟ್ಟೆ ಹಸಿವಿಗೋಸ್ಕರ ತಿಂತೀವಿ. ಅಲ್ಲಿ ಯಾವುದೇ ರೀತಿಯಾದಂಥ ರುಚಿ ಕೂಡ ಇರೋದಿಲ್ಲ. ಹಾಗಾಗಿ ಏನೇ ಮಕ್ಕಳು ಕೇಳಿದ್ರೂ ನಾವು ಆದಷ್ಟು ಅದನ್ನು ಮನೆಯಲ್ಲಿ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೇವೆ. ಅವರು ಕೂಡ ಅದನ್ನು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರಿಗೂ ಹೊರಗಡೆ ಎಲ್ಲೂ ತಿಂದು ರೂಢಿ ಇಲ್ಲ. ಏನು ಬೇಕು ಅಂದರೂ ಮನೆಯಲ್ಲಿ ಮಾಡಿಕೊಟ್ರೆ ಅಚ್ಚುಕಟ್ಟಾಗಿ ತಿಂತಾರೆ. ನಮ್ಮಮ್ಮ ಮಾಡುವಂಥ ಸ್ಪೆಷಲ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ದಪ್ಪ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ 3-4 ಕಟ್ ಮಾಡಿರುವಂಥ ದಪ್ಪ ಈರುಳ್ಳಿ, ಹಾಗೆ ಒಂದು 6-7-8 ಹಸಿಮೆಣ್ಸಿನ್ಕಾಯಿನ ಸೀಳಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಗರಂ ಮಸಾಲೆ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ 1-2, ಬಿರಿಯಾನಿ ಎಲೆ ಮತ್ತು ಸ್ಟಾರು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಪುದೀನ ಎಲೆ ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿರೋವಂಥ 3-4 ಟಮಾಟೆನ ಹಾಕಿ ಬೇಯಿಸ್ಕೋಬೇಕು. ಅದೆಲ್ಲ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರ ಪುಡಿ, ಉಪ್ಪು ಮತ್ತು ಬಿರಿಯಾನಿ ಮಸಾಲೆ ಪೌಡ್ರು, ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಬೆಂದಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರಿನಂತೆ ಅಳತೆ ಮಾಡಿ ಹಾಕಿ ನೀರು ಚೆನ್ನಾಗಿ ಕುದ್ದು ಬಂದಾಗ ಅಕ್ಕಿನ ತೊಳೆದು ಹಾಕ್ಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಉದುರಿಸಿ ಸ್ಲೋ ಉರಿನಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿ ದಮ್ ಮಾಡಿದರೆ ಬಿಸಿ ಬಿಸಿ ಬಿರಿಯಾನಿ ರೆಡಿ. ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಅಂತೂ ಫುಲ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಅಂತೂ ಇಂತೂ ಬಿರಿಯಾನಿ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಮಕ್ಕಳು, ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ತಿಂದ್ವಿ. ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ, ಹಾಗೆ ಎಲ್ಲರೂ ಪರಿವಾರ ಸಮೇತ ಒಟ್ಟಿಗೆ ಕೂತ್ಕೊಂಡು ತಿಂತಾ ಮಾತಾಡಿಕೊಂಡು ನಗಾಡಿಕೊಂಡು ಒಬ್ರಿಗೊಬ್ರು ಬಡಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ಎಲ್ಲರ ಮನಸ್ಸಿಗೂ ಖುಷಿ ಸಿಕ್ಕತ್ತೆ ಮತ್ತು ಎಲ್ಲರ ಹೊಟ್ಟೆ ಕೂಡ ತುಂಬುತ್ತೆ. ಈ ಖುಷಿ ಸಂತೋಷ ಹೊರಗಡೆ ಹೋಗಿ ನಾವು ಎಷ್ಟೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಿಂದ್ರೂ ಈ ಸಂತೋಷ ಸಿಕ್ಕಲ್ಲ, ಹಾಗೆ ಹೊಟ್ಟೆ ಕೂಡ ತುಂಬೋದಿಲ್ಲ. ಮಕ್ಕಳು ಆಸೆ ಪಟ್ಟರು ಅಂಥೇಳಿ ಬರೀ ನಾನ್ ವೆಜ್ ಅಡುಗೆನ ಮಾಡಿ ಕೊಡೋದಷ್ಟೇ ಅಲ್ಲ, ಅವರ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ನಾನ್ ವೆಜ್ ತಿನ್ನೋದ್ರಿಂದ ಕೆಲವು ಮಕ್ಕಳಿಗೆ ಅಜೀರ್ಣ ಥರ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಊಟ ಆದಮೇಲೆ ಅವರಿಗೆ ಸೋಂಪನ್ನು ತಿನ್ನಿಸ್ತೀವಿ. ಇಲ್ಲ ಅಂತ ಹೇಳಿದರೆ ಅಂಗಡಿಯಿಂದ ಜೀರಾ ಬಿಂದುನ ತಂದು ಕೊಡ್ತೀವಿ.